ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಜಿತ್ ಭೂಮಿನ ಬೈತಾ ಇರ್ತಾನೆ. ನೀನು ಯಾಕೆ ಶ್ರವಣ್ ಮಾವನ ಮನೆಗೆ ಹೋಗಿದ್ದೆ, ಅವರೆಷ್ಟು ಅವಮಾನ ಮಾಡಿದ್ರು ಅಂತ. ಆದರೆ ಏನು ಮಾಡೋದು ಸಾಹೇಬ್ರೆ, ನನ್ನ ಗಂಡನಿಗೆ ಅವಮಾನ ಆಗೋದು ನನಗಿಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಕೇಳಿದರೆ ತಪ್ಪೇನಿಲ್ಲ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವ್ರು ಎಷ್ಟು ಅವಮಾನ ಮಾಡಿದ್ರು ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಆಯಿತಾ. ಅಪ್ಪನ ನೋವು ಏನು ಅಂತ ನನಗೆ ಗೊತ್ತು, ಅಪ್ಪನ ಸ್ಥಾನದಲ್ಲಿ ಬೈದಿದ್ದಾರೆ, ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕೈ ಮುಗಿದು ಕೇಳ್ತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಆವಾಗ ಅಜಿತ್ ಹಾಗೆ ಭೂಮಿ ಮುಖನೇ ನೋಡ್ತಾ ಇರ್ತಾನೆ. ಈ ಕಡೆ ಸತ್ಯಣ್ಣ ಹೇಳ್ತಾನೆ, ಭೂಮಿ ಎಷ್ಟು ಒಳ್ಳೆಯವಳಲ್ವ ಅಜಿತ್ ಅಂದಾಗ. ಹೌದು ಸತ್ಯಣ್ಣ, ತುಂಬಾ ಒಳ್ಳೆಯವಳು ಅಂದಾಗ ಸತ್ಯಣ್ಣಿಗೆ ತುಂಬ ನಗು ಬಂದು ನಗಾಡ್ತಾ ಇರ್ತಾನೆ. ಆವಾಗ ನೀವೊಬ್ಬರು ಸತ್ಯಣ್ಣ ಸುಮ್ಮನೆ ಇರಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಮತ್ತು ಸತ್ಯಣ್ಣ ಹೇಳ್ತಾನೆ, ನೋಡು ನಿನಗೊಂದು ಗಂಭೀರವಾದ ವಿಷಯನ ನಾನು ನಿನ್ನ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಏನು ಹೇಳು ಅಜಿತ್ ಅಂದಾಗ, ನಿಮ್ಮ ಅತ್ತೆ ದೇವಿಯನ ಬಗ್ಗೆ ನಾನು ಮಾತಾಡಬೇಕು, ಯಾಕೆಂದರೆ ನೀನು ಮನೆಯವ್ರ ಪರವಾಗಿ ಹೆಚ್ಚಾಗಿ ನೀನು ಸತ್ಯ ಮತ್ತು ನ್ಯಾಯದ ಪರವಾಗಿ ಇರ್ತೀಯ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಅದ್ರ ಸಲಹೆ ನಾನು ತೊಗೊಂಡು ಈ ವಿಷಯನ ನಿನಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡ. ದೇವಿಯನ ಬಗ್ಗೆ ನನಗೆ ತುಂಬಾ ಡೌಟ್ಸ್ ಇದೆ. ಯಾಕೆಂದರೆ ಭೂಮಿ ಅಮ್ಮ ಅಂದಾಗ ಅವಳ ಪರ ನಿಲ್ತಾರೆ, ಅದೇ ಅಜ್ಜಿ ಬಾಯಿ ತುಂಬ ಬೈತಿರ್ಬೇಕಾದ್ರೆ ಏನೂ ಮಾತಾಡಲ್ಲ. ಅದಕ್ಕೂ ಹೆಚ್ಚಾಗಿ ಶ್ರವಣ್ ಮನೆಯಿಂದ ಬಂದಾಗ ಏನೂ ಸಹ ಅವಳಿಗೆ ತಿಳಿ ಹೇಳಲಿಲ್ಲ, ಹಾಗೆ ಸುಮ್ಮಿಬಿಟ್ರು. ನನಗನ್ಸುತ್ತೆ ನಿಮ್ಮಿಬ್ಬರಿಗೂ ಸಹ ಅವರೇ ತಂದಾಕೋ ರೀತಿ ಮಾಡ್ತಾಯಿದ್ದಾರೆ ಅಂತ ಯಾಕೋ ಡೌಟ್ ಬರ್ತಿದೆ ಅಂತ ಅಂದಾಗ ಅಜಿತ್ ಹಾಗೆ ಸತ್ಯಣ್ಣ ಮುಖ ನೋಡಿ ಆಶ್ಚರ್ಯದಿಂದಲೂ ಸಹ ನೋಡ್ತಾ ಇರ್ತಾನೆ. ಆವಾಗ ಸತ್ಯಣ್ಣ ಹೇಳ್ತಾನೆ, ನೋಡು ಅಜಿತ, ನಾನು ಇಂಥ ಎಷ್ಟೋ ಕೇಸ್ಗಳನ್ನ ನೋಡಿದ್ದೀನಿ, ಹಾಗೆ ಗಮನಿಸಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದಾಗ ಅಜಿತ್ ಹೇಳ್ತಾನೆ, ನಾನು ಸಹ ಅಬ್ಸರ್ವ್ ಮಾಡಿದ್ದೀನಿ, ನನಗೂ ಅದೇ ರೀತಿ ಅನ್ನಿಸ್ತು. ಆದರೆ ಏನು ಮಾಡೋದು, ಭೂಮಿಗೆ ಅವರು ಅಮ್ಮ ಸ್ಥಾನ ಕೊಡ್ಬೋದು, ಆದರೆ ಅಂಜನ ಸ್ಥಾನನ ಭೂಮಿ ಕಿತ್ಕೊಂಡು ಅಂತ ತುಂಬ ಬೇಜಾರಿರುತ್ತೆ ದೇವಿಯನೇ ಅಮ್ಮಂಗೆ. ಅದಕ್ಕೋಸ್ಕರ ಅವರು ಅತ್ತೆ ಆ ಥರ ಮಾಡ್ತಾ ಇರ್ಬೋದು, ಅಥವಾ ಅಜ್ಜಿ ವಿರುದ್ಧವಾಗಿ ಮಾತಾಡೋಕ್ಕಾಗ್ದಲೇ ಸಹ ಅಸಹಾಯಕರಾಗಿ ಸುಮ್ಮನೆ ಇರ್ಬೋದು, ಆ ಥರನೂ ಅನ್ಕೋಬೋದಲ್ವಾ. ನಾನು ಆ ಥರ ಅಂತ ನಾನು ಯಾವತ್ತೂ ಸಹ ಅಂದ್ಕೊಂಡಿಲ್ಲ ಸತ್ಯಣ್ಣ ಅಂತ ಅಂದಾಗ, ನೋಡು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀನು ಅಂದ್ಕೊಂಡಿರೋದು ಏನಾದರೂ ಒಂದು ವೇಳೆ ತಪ್ಪಾದರೆ ಏನು ಮಾಡ್ತೀಯ, ತಪ್ಪಾದರೆ ಅಂತ ಅಂದಾಗ, ಆ ಥರ ಏನಾದರೂ ತಪ್ಪಾದರೆ ನಾನು ಇನ್ಸ್ಪೆಕ್ಟರ್ ಆಗಿ ಏನು ಮಾಡಬೇಕೋ ಅದನ್ನೇ ನಾನು ಮಾಡ್ತೀನಿ ಅಂದಾಗ, ನಾನು ನಿನ್ನಿಂದ ಇದನ್ನೇ ನಿರೀಕ್ಷೆ ಮಾಡೋದು ಅಂತ ಹೇಳ್ತಾನೆ. ಆಮೇಲೆ ಸತ್ಯಣ್ಣ, ಸರಿ ಆಯಿತು ನಾನು ಹೋಗಿ ಬರ್ತೀನಿ, ನನಗೆ ಕೆಲಸ ಇದೆ ಸ್ವಲ್ಪ ಅಂತ ಹೋಗ್ತಾ ಇರ್ತಾನೆ. ಬಿ ಕೂಲ್ ಆಯಿತಾ, ಟೆನ್ಷನ್ ತೊಗೋಬೇಡ ಅಂತ ಅಜಿತ್ ಕೇಳ್ತಾನೆ. ಸರಿ ಆಯಿತು ಸತ್ಯಣ್ಣ, ಹೋಗಿ ಬನ್ನಿ ಅಂತ ಈ ಕಡೆ ಅಜಿತ್ ಹೇಳ್ತಾನೆ. ಇನ್ನೊಂದು ಕಡೆ ಅಪೇಕ್ಷಾ ಮನಸ್ವಿನಿ ಮನೆಗೆ ಬಂದಿರ್ತಾಳೆ. ಅಪೇಕ್ಷಾ ಬಂದುಬಿಟ್ಟು ಹೇಳ್ತಾಳೆ, ಮನಸ್ವಿನಿ ನಿನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ, ಆದರೆ ನೀನು ಇಲ್ವಲ್ಲ ಮನೇಲಿ ತುಂಬ ಬೋರ್ ಆಗ್ತಿದೆ ಅಂದಾಗ ಮನಸ್ವಿನಿ ಹೇಳ್ತಾಳೆ, ಹೌದು ನನಗೂ ಅಷ್ಟೇ, ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ, ಆದರೆ ಏನು ಮಾಡೋದು, ಆ ಮನೆಗೆ ಬಾ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಪ್ಪ ಕಳಿಸಲ್ಲ, ಆದರೆ ಬೈತಾರೆ, ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಕಲ್ಯಾಣೋತ್ಸವ ಪೂಜೆಗೆ ಸಹ ಒಪ್ಸಿದ್ಯಾ ಅಂದಮೇಲೆ ಮನೆಗೆ ಬರೋಕ್ಕೆ ಒಪ್ಸೋಕ್ಕಾಗಲ್ವ, ಒಪ್ಸು ಅಂತ ಅಪೇಕ್ಷೆ ಹೇಳಬೇಕಾದ್ರೆ, ಅದು ಪೂಜೆ ನಡೀತಾ ಇರೋದು ಟೆಂಪಲಲ್ಲಲ್ವ, ಹಂಗಾಗಿ ಅಪ್ಪ ಒಪ್ಪಿದ್ದಾರೆ, ಅಪ್ಪನ ಕೇಳಿ ಹೇಳ್ತೀನಿ ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಅಪೇಕ್ಷೆ ಹೇಳಿದಾಗ ಮನಸ್ವಿನಿ ಹೇಳ್ತಾಳೆ, ಮನೇಲಿ ತಯಾರಿ ನಡೀತಿದೆ ಅಂತ ಕೇಳಿದಾಗ, ಅಯ್ಯೋ ನಮ್ಮ ಅಮ್ಮ ಒಬ್ಬಳು ಯಾವಾಗಲೂ ಭೂಮಿ ಅಂತ ಇದು ಮಾಡ್ತಾ ಇರ್ತಾಳೆ, ಅಮ್ಮ ಅಪ್ಪ ಪೂಜೆಗೆ ಕೂರ್ತಾರೆ ಅಂತ ಅಂದ್ಕೊಂಡ್ರೆ ಭೂಮಿನ ಮತ್ತು ಅಜಿತ್ನ ಕೂರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನೋ ಭೂಮಿಗೆ ದೋಷ ಇದೆ ಅಂತ ಅಂದ್ಬಿಟ್ಟು ಗುರುಗಳು ಅದಕ್ಕೆ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ, ಅವಳನ್ನ ಮುಸ್ಕು ಹಾಕ್ಕೊಂಡು ತಾಳಿ ಕಟ್ಟಿಸ್ಬೇಕು ಅಂತ ಹೇಳಿದ್ದಾರೆ. ಆ ಥರ ಮಾಡಿದರೆ ಅವರು ಜೀವನ ಪೂರ್ತಿ ಚೆನ್ನಾಗಿರ್ತಾರೆ ಅಂತ ಬೇರೆ ಹೇಳ್ತಾ ಇದ್ರು. ಆದರೆ ನನಗೆ ಆ ಭೂಮಿ ಕಂಡ್ರೆ ಇಷ್ಟ ಇಲ್ಲ ಆಯಿತಾ, ಮನೆಯಿಂದ ಏನಾದರೂ ಮಾಡಿ ಅವಳನ್ನ ಓಡಿಸ್ಬೇಕು, ಅದಕ್ಕೆ ನೀನು ನನಗೆ ಹೆಲ್ಪ್ ಮಾಡು ಅಂದಾಗ, ನನ್ನ ಕೈಲಾಗಲ್ಲ, ಅತ್ತೆಗೆ ಹೇಗೆ ಇಷ್ಟನೋ ಹಾಗೇ ಇರಲಿ ಅಂತ ಮನಸ್ವಿನಿ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ನಿನ್ನ ಒಳ್ಳೆತನ ಅವರಿಗೆ ಅರ್ಥ ಆಗಲ್ಲ ಆಯಿತಾ, ಅವ್ರಿಗೆ ಉಪಯೋಗ ಬರಲ್ಲ, ನೀನು ನನ್ನ ಜೊತೆ ಕೈ ಸೇರಿಸು ಆಯಿತಾ, ಅವ್ರನ್ನ ಏನಾದರೂ ಮಾಡಿ ಮನೆಯಿಂದ ಭೂಮಿನ ಹೋಗ್ಸೋಣ ಅಂದಾಗ, ಸರಿ ಆಯಿತು ನೋಡೋಣ ಬಿಡಿ, ನಿಮಗೆಲ್ಲ ಗಿಫ್ಟ್ ತಂದಿದ್ದೀನಿ ಬನ್ನಿ ಆಯಿತಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಭೂಮಿ ಅಡುಗೆ ಮನೆಯಲ್ಲಿ ಚಪಾತಿ ಹಿಟ್ಟು ಕಲಿಸ್ತಾ ಇರ್ತಾಳೆ. ಆವಾಗ ಪಲ್ಲವಿ ಅಕ್ಕ ಹೇಳ್ತಾಳೆ, ಎಣ್ಣೆ ಖಾಲಿ ಆಗಿದೆ, ನಾನು ಸ್ಟೋರ್ ರೂಮ್ಗೆ ಹೋಗಿ ತಗೊಬರ್ತೀನಿ, ನೀನು ಅಲ್ಲಿವರೆಗೂ ಕಲಿಸ್ತಾ ಇರು ಭೂಮಿ ಅಂತ ಹೇಳಿ ಹೋಗ್ತಾಳೆ. ಇನ್ನೊಂದು ಕಡೆ ಅಜಿತ್ ಭೂಮಿನ ನೋಡಿ ಕಿಚನ್ಗೆ ಬರ್ತಾನೆ. ಭೂಮಿ ಕೂದಲು ಹಾರಾಡ್ತಾ ಇರುತ್ತೆ. ಆವಾಗ ತೆಗಿಯೋಕ್ಕೆ ಅಜಿತ್ ಬರ್ತಾನೆ. ಆವಾಗ ಭೂಮಿ ಶಾಕಾಗಿ ನೋಡ್ತಾ ಇರ್ತಾಳೆ. ಯಾಕೆ ಸಾಹೇಬ್ರೆ ಹಿಂದಿಂದೆ ಬರ್ತಾ ಇದ್ದೀರಾ ಅಂದಾಗ, ಲೂಸು ನಾನಕ್ಕೆ ಬರಲಿ ಆಯಿತಾ, ನಿನ್ನ ಕೂದಲು ಡಿಸ್ಟರ್ಬ್ ಮಾಡ್ತಾ ಇತ್ತಲ್ಲ ಅದಕ್ಕೆ ನಾನು ಬಂದೆ ಅಂತ ಹೇಳ್ತಾ ಇರ್ತಾನೆ. ನನ್ನನ್ನು ಮುಟ್ಟಕ್ಕೊಂದು ನೆಪ ಅಲ್ವಾ, ಅದಕ್ಕೆ ಯಾವಾಗಲೂ ಬರ್ತೀರಾ ಅಂತ ಭೂಮಿ ಕೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಹೇಳ್ತಾನೆ, ಹೌದು ನಿನ್ನನ್ನು ಮುಟ್ಟಬೇಕಲ್ಲ, ಅದಕ್ಕೆ ನಾನು ಯಾವಾಗಲೂ ಬರ್ತೀನಿ, ನಿನ್ನ ಮುಟ್ಟಿದ್ರೆ ನಾನು 15 ನಿಮಿಷ ಸುಧಾರಿಸ್ಕೋಬೇಕು, ಆ ಥರ ಆಗುತ್ತೆ ನನಗೆ, ಕೈ ತೊಳ್ಕೊತೀನಿ ಹೋಗಿದ ತಕ್ಷಣ ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಸುಮ್ಮನೆ ನಿಲ್ಲು ಆಯಿತಾ, ಡಿಸ್ಟರ್ಬ್ ಮಾಡ್ತಿದ್ದಿಲ್ಲ ಅಂದ್ಬಿಟ್ಟು ಕೂದಲು ತೆಗಿಯೋಕ್ಕೆ ಅಂತ ಬಂದುಬಿಟ್ಟು ಅಂತ ಹೇಳ್ಬಿಟ್ಟು ಕೂದಲು ತೆಗೆದು ಹೋಗ್ತಾ ಇರ್ತಾನೆ. ಆವಾಗ ಸರಿ ಆಯಿತು ಹೋಗಿ ಅಂತ ಅಂದ್ಬಿಟ್ಟು ಇವರು ಲೂಸು ಅಂತ ಅಂದ್ಕೊಂಡಿದ್ದೆ, ಆದರೆ ದೊಡ್ಡ ಸೈಕೋ ಅಂತ ಅಂದ್ಕೊಬಿಟ್ಟು ಭೂಮಿ ಬೈಕೊಂಡಿರ್ತಾಳೆ.
ಇನ್ನೊಂದು ಕಡೆ ಮನಸ್ವಿನಿ ಮನೆಯವ್ರಿಗೆಲ್ಲರೂ ಸಹ ಬಟ್ಟೆ ತೊಗೊಂಬಂದಿರ್ತಾಳೆ. ಆಗ ಅಜ್ಜಿ ಅವರಪ್ಪ ಎಲ್ಲ ಕೇಳ್ತಾ ಇರ್ತಾರೆ, ಮಗಳೇ ದುಡ್ಡೆಲ್ಲಿತ್ತು ನಿನಗೆ ಇಷ್ಟೊಂದು ಥರ ಬಟ್ಟೆ ತಂದಿದ್ದೀಯಾ ಅಂತ ಅಂದಾಗ, ನಾನು ಸ್ವಲ್ಪ ಸೇವಿಂಗ್ ಅಂತ ಮಾಡಿದ್ದೆ ಅಪ್ಪ, ಅದರಲ್ಲಿ ನಾನು ನಿಮಗೆ ಬಟ್ಟೆ ಎಲ್ಲ ತಂದೆ. ಆದರೆ ಕಡಿಮೆ ರೇಟಿಗೆ ನಾನು ಬಟ್ಟೆ ತಂದೆ, ಅದೇ ನನಗೆ ಬೇಜಾರಾಗ್ತಾ ಇರೋದು. ಆದರೆ ನಾನು ದುಡ್ದಿದ್ರಲ್ಲಿ ತಂದಿದ್ದೀನಲ್ಲ ಅಂತ ಒಂದು ಕಡೆ ಖುಷಿ ಇದೆ ಅಂತ ಅಂದಾಗ ಸಂಗೀತ ಹೇಳ್ತಾಳೆ, ದುಡ್ಡು ಎಷ್ಟು ಅಂತ ಇಂಪಾರ್ಟೆಂಟ್ ಅಲ್ಲ, ನೀನು ಇಷ್ಟಪಟ್ಟು ತಂದಿದ್ದೀಯಲ್ಲ ಅದು ಮನಸ್ಸು ಇಂಪಾರ್ಟೆಂಟು ಅಂತ ಅಂದಾಗ ಅಜ್ಜಿ ಹೇಳ್ತಾಳೆ, ನಿಮ್ಮ ಅಮ್ಮನ ಥರನೇ ಸೇಮ್ ನೀನು ಆಯಿತಾ, ನಿನಗೆ ಒಳ್ಳೆ ಗುಣ ಇದೆ, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶ್ರವಣ್ ಹೇಳ್ತಾನೆ, ಸರಿ ಆಯಿತು ಮಗಳೇ, ನಿನ್ನ ಕೈಯಾರೆ ಎಲ್ಲರಿಗೂ ಬಟ್ಟೆ ಕೊಡು ಅಂತ ಅಂದಾಗ ಬಟ್ಟೆ ಎಲ್ಲರೂ ಸಹ ತೆಗೆದು ನೋಡ್ತಾ ಇರ್ತಾರೆ. ಒಂದೇ ಕಲರ್ ಇರುತ್ತೆ. ಏನು ಮಗಳೇ ಒಂದೇ ಕಲರ್ ತಂದಿದ್ದೀಯಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಮನಸ್ವಿನಿ ಹೇಳ್ತಾಳೆ, ಅಂಜು ಮತ್ತು ನಾನು ಇಬ್ಬರು ಎರಡು ಕಣ್ಣುಗಳಿದ್ದಾಗೆ ಅಂತ ಹೇಳಿದ್ರಲ್ಲಪ್ಪ, ಅದಕ್ಕೆ ಒಂದೇ ಥರ ಸ್ಯಾರಿ ತಂದಿದ್ದೀನಿ. ಮತ್ತು ಅಪ್ಪುಗೆ ಮತ್ತು ಭೂಮಿಗೆ ಇಬ್ರಿಗೂ ಸಹ ಒಂದೇ ಥರ ಸ್ಯಾರಿ ತಂದಿದ್ದೀನಿ ಅಂದಾಗ, ಯಾಕೆ ನೀನು ಭೂಮಿಗೆ ತರಕ್ಕೆ ಹೋದೆ ಅಂತ ಅಜ್ಜಿ ಹೇಳ್ತಾಳೆ. ಆವಾಗ ಮನಸ್ವಿನಿ ಹೇಳ್ತಾಳೆ, ಭೂಮಿನೂ ಸಹ ನಮ್ಮನೇಲಿ ಒಬ್ಳಲ್ವಾ, ತಾನು ಸೀರೆ ತಂದರೆ ಅತ್ತೆಗೆ ತುಂಬ ಖುಷಿ ಆಗುತ್ತೆ ಅಂತ ತೊಗೊಬಂದೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಶ್ರವಣ್ ಹೇಳ್ತಾನೆ, ನಿಂದು ಎಷ್ಟು ಒಳ್ಳೆ ಮನಸ್ಸು, ಸೇಮ್ ನಿಮ್ಮ ಅಮ್ಮನ ಥರನೇ ಕಣಮ್ಮ, ಸರಿ ಆಯಿತು ಎಲ್ಲರಿಗೂ ಬಟ್ಟೆ ಕೊಡು ಅಂದಾಗ ಮನಸ್ವಿನಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಬಟ್ಟೆನ ಕೊಡ್ತಾ ಇರ್ತಾಳೆ. ಅಪ್ಪುಗೂ ಕೊಟ್ಬಿಟ್ಟು ಅಂಜನಗೂ ನೀನೇ ತಗೊಂಡೋಗು ಅಂತ ಸ್ಯಾರಿನ ಕೊಡ್ತಾಳೆ. ಆಗ ಸಂಗೀತ ಹೇಳ್ತಾಳೆ, ಭೂಮಿದು ಸಹ ಸ್ಯಾರಿ ಕೊಡಮ್ಮ, ನಾನೇ ಕೊಡ್ತೀನಿ ಅಂದಾಗ ಸರಿ ಆಯಿತು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಮನಸ್ವಿನಿ ಎಲ್ಲರ ಹತ್ರನೂ ಸಹ ಆಶೀರ್ವಾದ ಪಡ್ಕೊತಾ ಇರ್ತಾಳೆ. ಅಜ್ಜಿ ಹತ್ರ, ಅತ್ತೆ ಹತ್ರ, ಮಾವನ ಹತ್ರ ತಗೋತಾಳೆ. ಆವಾಗ ರಮಣ್ ಹೇಳ್ತಾನೆ, ಸರಿ ಟೈಮ್ ಆಯಿತು ನಾವು ಹೊರಡ್ತೀವಿ ಶ್ರವಣ್, ನಾಳೆ ಮಿಸ್ ಮಾಡಬೇಡ ಪೂಜೆಗೆ ಬಾ ಅಂತ ಹೇಳ್ತಾನೆ. ಸರಿ ಆಯಿತು ಖಂಡಿತ ಬರ್ತೀವಿ ಅಂತ ಅಂದ್ಬಿಟ್ಟು ಶ್ರವಣ್ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮನಸ್ವಿನಿ ಕಾಲ್ ಮಾಡ್ತಾಳೆ, ದೇವಿಯನಿಗೆ ಕಾಲ್ ಮಾಡಿಬಿಟ್ಟು, ಮೇಡಮ್ ನೀವು ಅಂದ್ಕೊಂಡಿದ್ದಂಗೆ ಆಯಿತು, ಎಲ್ಲರೂ ಸಹ ನನ್ನ ಶಾರದನ ಪ್ರತಿರೂಪ ಅಂತ ಅಂತಿದ್ದಾರೆ, ನಾವು ಅಂದ್ಕೊಂಡಂಗೆ ಆಯಿತು, ನಾಳೆ ಸಿಗೋಣ ಆಯಿತಾ, ಗುಡ್ ನೈಟ್ ಅಂತ ಹೇಳಿ ಸ್ಕೆಚ್ ಆಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಮಾತಾಡ್ತಾ ಇರ್ತಾರೆ. ಆವಾಗ ಸಂಗೀತ ಹೇಳ್ತಾಳೆ, ಅಂತೂ ಇಂತೂ ಶ್ರವಣನು ಪೂಜೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಅದೇ ಖುಷಿ ಅಂದ್ಬಿಟ್ಟು ಭೂಮಿಗೆ ಸ್ಯಾರಿ ಕೊಡೋಣ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಂಜನ ಬರ್ತಾಳೆ. ತಲೆನೋವು ಅಂತ ಹೇಳ್ತಿದ್ದೆಲ್ಲ ಅಂಜನ, ಇವಾಗ ಕಡಿಮೆ ಆಗಿದೆ ಅಂತ ಕೇಳಿದಾಗ, ಹ್ಞೂ ಅತ್ತೆ 2 ಟ್ಯಾಬ್ಲೆಟ್ ತೊಗೊಂಡೆ ಸ್ವಲ್ಪ ಓಕೆ ಅಂದಾಗ, ಸರಿ ಆಯಿತು ಹೋಗು ನೀನು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಭೂಮಿಗೆ ಸ್ಯಾರಿ ಕೊಡೋಕ್ಕೆ ಇದನ್ನು ಮನಸ್ವಿನಿ ಕೊಟ್ಟಿದ್ದು 4 ಜನಕ್ಕೂ ಒಂದೇ ಥರ ಸ್ಯಾರಿ ತಂದಿದ್ದಾಳೆ. ನಾಳೆ ನಾವೆಲ್ಲರೂ ಸಹ ಇದನ್ನೇ ಸ್ಯಾರಿ ಹಾಕೋಣ, ತಗೋ ಭೂಮಿ ಅಂತ ಕೊಡಬೇಕಾದ್ರೆ ಅಪೇಕ್ಷೆ ಬಂದು ಸಿಟ್ಟು ಮಾಡಿಕೊಂಡು ಕಿತ್ಕೋತಾಳೆ. ಯಾಕೆ ಅಪೇಕ್ಷಾ ಸ್ಯಾರಿ ಕಿತ್ಕೊಂಡೆ ಅಂತ ಕೇಳಬೇಕಾದ್ರೆ, ಅಮ್ಮ ಅವಳಿಗೆ 150-210 ರೂಪಾಯಿ ಸ್ಯಾರಿ ಕೊಡಮ್ಮ, ಇಷ್ಟು ಕಾಸ್ಟ್ಲಿ ಸ್ಯಾರಿನ ಹಾಕೊಳ್ಳೋ ಯೋಗ್ಯತೆ ಅರ್ಹತೆ ಅವಳಿಗೆ ಇಲ್ಲ ಅಂತ ಅಂದಾಗ ಅಜಿತ್ ಕೋಪ ಮಾಡಿಕೊಂಡು, ಬಾಯಿ ಮುಚ್ಚು, ನೀನು ಏನೇನೋ ಹೇಳ್ಬೇಡ ಆಯಿತಾ, ನನ್ನ ಹೆಂಡ್ತಿ ಹೂ ಅಂತ ಅಂದರೆ ಇವಾಗಲೂ ಸಹ ನಾನು ಲಕ್ಷಾಂತರ ರೂಪಾಯಿ ಸ್ಯಾರಿನ ಕೊಡಿಸ್ತೀನಿ, ಆದರೆ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಅರ್ಹತೆ ನಿನಗಿಲ್ಲ ಅಂತ ಬೈತಾ ಇರ್ತಾನೆ. ಆವಾಗ ಅವರಮ್ಮ ಹೇಳ್ತಾಳೆ, ನೋಡು ಗಂಡನ ಮನೆ ಬಿಟ್ಟು ಬಂದಿದ್ದೀಯಾ, ಆದರೆ ಆ ಮನಸ್ವಿನಿ ಎಲ್ಲನೂ ಸಹ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಸಹ ಬಟ್ಟೆ ತೊಗೊಬಂದ್ಲು, ಆದರೆ ನೀನೇನಕ್ಕೆ ಈ ಥರ ಬುದ್ಧಿ ತೋರಿಸ್ತಾ ಇದೆಯಾ, ನಿನ್ನ ತಮ್ಮನ ಹೆಂಡ್ತಿ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯಲ್ಲ, ಅವಳಷ್ಟು ನೀನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಬೈತಿರ್ಬೇಕಾದ್ರೆ ಅಪೇಕ್ಷೆ ಕೋಪ ಮಾಡಿಕೊಂಡು, ನಾನು ಮನೆ ಬಿಟ್ಟು ಹೋಗ್ತೀನಿ, ಇನ್ಯಾವತ್ತೂ ಬರಲ್ಲ ಆಯಿತಾ, ಈ ಸ್ಯಾರಿಗೋಸ್ಕರನೇ ಅಲ್ವಾ ಜಗಳ ಆಗಿದ್ದು, ಈ ಸ್ಯಾರಿನ ನೀವೇ ಇಟ್ಕೊಳ್ಳಿ ಅಂತ ಎಸ್ಬಿಟ್ಟು ಹೋಗ್ತಾ ಇರ್ತಾಳೆ. ಆವಾಗ ಅಪ್ಪ ಬರ್ತೀನಿ ಅಂತ ಅಂದಾಗ ರಮಣ್ ಹೋಗ್ಬಿಟ್ಟು, ನೋಡು ಮಗಳೇ ನೀನು ಇದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ನಿಮ್ಮ ಅಮ್ಮನ ಮಾತಿಗೆ ರೂಮಿಗೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಆವಾಗ ಸಂಗೀತ ಬಂದುಬಿಟ್ಟು, ನಾನು ಹೇಳೋದು ನಿನ್ನೊಳ್ಳೇದಕ್ಕೆ ಕೇಳು ಅಂತ ಅಂದರೆ ಸಿಟ್ಟು ಮಾಡಿಕೊಂಡು ಅಪೇಕ್ಷಾ ರೂಮಿಗೆ ಹೋಗ್ತಾಳೆ. ಈ ಕಡೆ ಸಂಗೀತ ಸ್ಯಾರಿನ ತೊಗೊಬಿಟ್ಟು ಭೂಮಿಗೆ, ಇದನ್ನು ನಾಳೆ ನೀನು ಉಡಮ್ಮ ಆಯಿತಾ, ಬೇಜಾರು ಮಾಡ್ಕೋಬೇಡ ಅಂತ ಸೀರೆ ಕೊಡ್ತಾಳೆ. ಆಗ ಭೂಮಿ ಖುಷಿಯಿಂದ ಅದನ್ನು ತೊಗೋತಾಳೆ. ಇನ್ನೊಂದು ಕಡೆ ಸಂಗೀತ ರಮಣನ ಬೈತಾಳೆ, ನಿಮ್ಮಿಂದ ಹೇಳೋ ಅವಳು ಇಷ್ಟೆಲ್ಲ ಆಡ್ತಾ ಇರೋದು, ನಿಮ್ಮ ಮಗಳನ್ನ ಉಪ್ಸಿ ಆಯಿತಾ, ಅವಳಿಗೆ ಬೈಬೇಡಿ ಅಂತ ಏನಾದರೂ ಮಾಡ್ಕೊಳ್ಳಿ ಅಂತ ಕೂಗಾಡ್ಕೊಂಡು ಹೋಗ್ತಾಳೆ. ಆವಾಗ ದೇವಿಯನ್ನೇ ಹೇಳ್ತಾಳೆ, ಸರಿ ಆಯಿತು ಎಲ್ಲರೂ ಮಲ್ಕೋ ಹೋಗಿ, ಗುಡ್ ನೈಟ್ ಕಂದ ಅಂತ ಹೇಳ್ಬಿಟ್ಟು, ನೋಡು ಮಗಳೇ ಆಮೇಲೆ ಅಜಿತ್ ಮಲಗಿದ ಮೇಲೆ ನೀನು ನನ್ನ ರೂಮಿಗೆ ಬಾ, ಅಮ್ಮ ಮಗಳು ಆಟೆ ಹೊಡೆಯೋಣ ಅಂತ ಹೇಳ್ತಾ ಹೋಗ್ತಾಳೆ. ಸರಿ ಆಯಿತು ಬರ್ತೀನಮ್ಮ ಅಂತ ಭೂಮಿ ಹೋಗ್ತಾಳೆ. ಈ ಕಡೆ ಅಂಜು ತುಂಬ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಎಲ್ಲರೂ ಸಹ ಹೋಗ್ತಾರೆ ಮಲ್ಕೊಳ್ಳೋಕ್ಕೆ ಅಂತ, ಆದರೆ ದೇವಿಯಾನಿ ಮಾತ್ರ ಒಬ್ಬಳೇ ಮಾತಾಡ್ತಾ ಇರ್ತಾಳೆ. ಮಾಡು ಮಾಡು ಸಂಗೀತ, ಏನು ಹುಷಾರು ತಪ್ತೀಯ ಅಂತ ಹೇಳ್ತಾ ಇದ್ದಲ್ವಾ, ನಿನ್ನ ಭೂಮಿನ ಪೂಜೆ ಕೂರಿಸ್ತೀಯಲ್ವಾ, ಅವಳನ್ನೇ ನಾನು ಹುಷಾರು ತಪ್ಪಿಸ್ತೀನಿ, ಅದು ಹೇಗೆ ಮಾಡ್ತೀಯಾ ನಾನು ನೋಡ್ತೀನಿ, ಒಟ್ಟಾರೆ ಅಜಿತ್ ಕೈಲಿ ಅವಳು ತಾಳಿ ಕಟ್ಟಿಸ್ಕೊಳ್ತಿದ್ರೆ ಅಷ್ಟೇ ಸಾಕು, ಈ ಪೂಜೆ ನಿಲ್ಲಬೇಕು, ಅದೇ ನನ್ನ ಇಂಟೆನ್ಷನ್ ಅಂತ ಮಾತಾಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಮನಸ್ವಿನಿ ಸ್ಯಾರಿನ ತಗೊಂಡು, ಈ ಸ್ಯಾರಿ ನಾನು 4 ಜನಕ್ಕೂ ಹೇಗೆ ತಂದೆ ಅಂತ ಅಂದರೆ, ಭೂಮಿಗೆ ಮಾತ್ರ ಕೊಟ್ಟರೆ ಎಲ್ಲರೂ ಡೌಟ್ ಪಡ್ತಾರೆ, ಅದಕ್ಕೆ ನಾನು ಒಂದೇ ಥರದ್ದು ತಂದಿದ್ದೀನಿ, ನೀನು ಮುಸ್ಕಾಕೊಂಡು ನಾನು ಹೋಗಿ ಅಜಿತ್ ಕೈಲಿ ತಾಳಿ ಕಟ್ಟಿಸ್ಕೊತೀನಿ, ಭೂಮಿ ನೋಡ್ತಾ ಇರು ಅಂತ ಚಾಲೆಂಜ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.